ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ವರಮಹಾಲಕ್ಷ್ಮಿ ಹಬ್ಬದ ಮುಂಚೆ ಕ್ಲೀನ್ ಮಾಡ್ತಾ ಇದ್ದೆ ಅಲ್ವಾ, ಆ ವಿಡಿಯೋ ಹಾಕ್ತಾ ಇದ್ದೀನಿ. ಇದನ್ನಂತೂ ಹಾಕೇ ಇರಲಿಲ್ಲ. ಏನಾದರೂ ಒಂದು ಟಾಪಿಕ್ ತೊಗೊಂಡು ಮಾತಾಡಿಕೊಂಡು ಈ ವಿಡಿಯೋ ಹಾಕೋಣ ಅಂತ ಹೇಳಿ ಇದನ್ನು ಹಾಗೆ ಇಟ್ಕೊಂಡಿದ್ದೆ. ಇಲ್ಲಿ ಮನೆಯೆಲ್ಲವನ್ನು ಕ್ಲೀನ್ ಮಾಡಾದಮೇಲೆ ನಮ್ಮ ಕಿಚನ್ ಕಬೋರ್ಡ್ ಎಲ್ಲ ಇರುತ್ತೆ ಅಲ್ವಾ, ಅದರಲ್ಲಿ ಸಾಮಾನೆಲ್ಲ ಇಟ್ಟಿದ್ದೆ. ಅದನ್ನು ಆ ವಸ್ತುಗಳನ್ನೆಲ್ಲ ತೆಗೆದು ಆ ಕಬೋರ್ಡ್ನ ಕ್ಲೀನ್ ಮಾಡಿ ಒಂದು ಪೇಪರ್ ಹಾಕಿಬಿಟ್ಟು ಮತ್ತೆ ವಸ್ತುಗಳನ್ನೆಲ್ಲ ಒರೆಸ್ಬಿಟ್ಟು ಇಡ್ತಾ ಇದ್ದೀನಿ. ಏಕೆಂದರೆ ಅದು ಸ್ವಲ್ಪ ಆಯಿಲೆಲ್ಲ ಮೆತ್ಕೊಂಡಿರೋ ಥರ ಆಗಿರುತ್ತೆ, ಜಿಡ್ ಥರ ಇರುತ್ತೆ ಅಲ್ವಾ, ಅದಕ್ಕೆ ಆ ಪ್ಯಾಕೆಟ್ಗಳನ್ನೆಲ್ಲ ಒರೆಸ್ಬಿಟ್ಟು ಇಡ್ತಾ ಇದ್ದೀನಿ. ಈಗ ವಿಷಯ ಏನಪ್ಪ ಅಂದರೆ, ನನ್ನ ಚಾನಲ್ನಲ್ಲಿ 34,700 ಸಮಥಿಂಗ್ ಇದ್ದರು ಮೊದಲು. ನಾನು ವೀಡಿಯೋಗಳನ್ನು ಮತ್ತು ಶಾರ್ಟ್ಸ್ಗಳನ್ನ ಹಾಕೋದನ್ನು ಬಿಟ್ಬಿಟ್ಟಿದ್ದೆ. ಬಿಗ್ ಬಾಸ್ದನ್ನು ಹಾಕಿದಾಗ, ಲಾಸ್ಟ್ ಇಯರ್ ಬಿಗ್ ಬಾಸ್ ನಡೀತಲ್ವ, ಅದನ್ನು ಹಾಕಿದಾಗ ಇಷ್ಟೆಲ್ಲ ಸಬ್ಸ್ಕ್ರೈಬರ್ಸ್ ಬಂದಿದ್ದರು ನನಗೆ. ಅದಾದಮೇಲೆ ಅದನ್ನೆಲ್ಲ ಬಿಟ್ಬಿಟ್ಟೆ. ಹಾಗೆ ಅದನ್ನು ಡಿಲೀಟು ಸಹ ಮಾಡಿಬಿಟ್ಟಿದ್ದೀನಿ. ಶಾರ್ಟ್ಸ್ಗಳಲ್ಲಿ ಇದ್ದಿದ್ದನ್ನು ವಿಡಿಯೋ ಏನು ಹಾಕಿರಲಿಲ್ಲ, ಅದನ್ನು ಬರೀ ಶಾರ್ಟ್ಸ್ ಅಷ್ಟೇ ಇತ್ತು. ಅದನ್ನು ಡಿಲೀಟ್ ಮಾಡಿದ್ದೀನಿ, ಯಾವುದು ಬಿಗ್ ಬಾಸ್ದನ್ನು. ಓಕೆನಾ? ಆ ಸಬ್ಸ್ಕ್ರೈಬರ್ಸು ಹಾಗೆ ಉಳಿದಿದ್ರು. ನಾನು ಈ ಥರ ಡೈಲಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ, ಬಿಗ್ ಬಾಸ್ದು ಅದು ಮುಗಿದ್ಬಿಡ್ತಲ್ವ, ಸೊ ಇನ್ನೇನು ಮಾಡೋಣ, ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಇದ್ದಾರಲ್ವ, ನನಗೂ ಸಪೋರ್ಟ್ ಮಾಡ್ತಾರೆ, ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ರಂಗೋಲಿ ಅಥವಾ ಏನಾದರೂ ಅಡುಗೆ, ಈ ಥರ ಏನೇನಾದರೂ ಇರುತ್ತೆ ಅಲ್ವ, ಇಷ್ಟೊಂದು ಥರದ್ದನ್ನು ನಾವು ವಿಡಿಯೋ ಮಾಡಿ ಹಾಕಬಹುದು ಅಂತ ಹೇಳಿ ನಾನು ವಿಡಿಯೋ ಮಾಡಿ ಹಾಕ್ತಾ ಬಂದೆ. ನೀವೇನು ಮಾಡಿದ್ರಿ ಸಬ್ಸ್ಕ್ರೈಬರ್ಸು? ನನ್ನ ಚಾನಲನ್ನು ತಿರುಗೂ ಕೂಡ ನೋಡಲಿಲ್ಲ. ಯಾಕೆಂದರೆ ನಿಮ್ಗೆ ಇಷ್ಟ ಇದ್ದಿದ್ದು ಬಿಗ್ ಬಾಸ್ ವಿಷಯ. ಆ ವಿಷಯ ಹಾಕಿದಾಗ ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಆಗಿದ್ದರು. ಈಗ ಅದೆಲ್ಲ ನಾನು ಹಾಕಿರೋದನ್ನು ತೆಗೆದುಬಿಟ್ಟೆ ಮತ್ತು ಮುಂದೆ ಹಾಕಿರಲಿಲ್ಲ ಅಲ್ಲ, ಅದಕ್ಕೆ ಇದನ್ನೆಲ್ಲ ನೋಡೋದಕ್ಕೆ ನಿಮಗೆ ಇಂಟ್ರೆಸ್ಟ್ ಬರಲಿಲ್ಲ. ಪರವಾಗಿಲ್ಲ ಬಿಡಿ, ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಕೆಲವು ಜನನಾದರೂ ನೋಡ್ತಾರೆ ಅಂತ ಹೇಳಿ ನಾನು ವೀಡಿಯೋಸ್ನ ಹಾಕ್ಕೊಂಡು ಬಂದೆ. ಸ್ವಲ್ಪ ಜನನೂ ನೋಡಲಿಲ್ಲ. ಅಂದರೆ ನಾನು ಹೇಳ್ಕೊಂಡೆ, ನನ್ನ ಮಗಳ ಹತ್ರ, ನನ್ನ ಅಕ್ಕ ತಂಗಿಯರ ಹತ್ರ ನಾನು ಹೇಳ್ಕೊಂಡೆ, ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಇದ್ದಾರಲ್ವಾ, ಕೆಲವು ಜನ ನೋಡ್ತಾರೆ, ಹಾಕೋಣ, ಇನ್ನೇನು. ಈಗ ಎಲ್ಲರೂ ಅದನ್ನೇ ಹಾಕ್ತಾ ಇದ್ದಾರಲ್ವಾ, ಡೈಲಿ ವ್ಲಾಗ್ ಆಗಲಿ, ರಂಗೋಲಿ ಮತ್ತು ಅಡುಗೆ, ಏನೇನಾದರೂ ಮತ್ತು ಹೊರಗಡೆ ಹೋಗಿಬಿಟ್ಟು ಏನಾದರೂ ಸುತ್ತಾಡೋದು, ಈ ಥರ ಎಲ್ಲ ಹಾಕ್ಕೊಳ್ತಾರಲ್ವ, ನಾನು ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅವರೆಲ್ಲ ನೋಡಿ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಹೇಳ್ಕೊಂಡಿದ್ದೆ. ನನ್ನ ಮಗಳು ಸಹ ಹಾಕಮ್ಮ ನೋಡೋಣ, ನಿಂದು ಅಷ್ಟೊಂದು ಸಬ್ಸ್ಕ್ರೈಬರ್ಸ್ ಇರೋದ್ರಿಂದ ನಿನ್ನ ಚಾನಲ್ ಕ್ಲಿಕ್ ಆಗಬಹುದು ಅಂತ ಹೇಳಿದ್ಲು. ಓಕೆ ಚಿನ್ನು ಅಂತ ಹೇಳಿಬಿಟ್ಟು ನಾನು ಹಾಕ್ತಾ ಹೋದೆ. ಯಾರಾದರೂ ನೋಡಬಾರ್ದಾ ನನ್ನ ವೀಡಿಯೋಸ್ಗಳನ್ನು? ಅಂದರೆ 100, 200, ಅಬ್ಬಬ್ಬ ಅಂದರೆ 400 ಮೇಲೆ ಹೋಗಿದೆ ಅಷ್ಟೇ ನಂದು ವ್ಯೂವ್ಸು. ಅದು ಎಷ್ಟು ಒಂದು ಕಡಿಮೆ ಸೆಕೆಂಡ್ಸ್ ಅಲ್ಲ, ಕಡಿಮೆ ನಿಮಿಷಗಳಿರ್ತಾವಲ್ವ, 4, 5 ಈ ಥರದ ನಿಮಿಷಗಳದ್ದು ಒಂದು 400 ಮೇಲೆ ಓಡಿದೆ ಅಷ್ಟೇ. ಅಷ್ಟೇ ಜನ ನೋಡ್ತಾ ಇದ್ದೀರಾ. ನಮಗೆ ಸಪೋರ್ಟ್ ಮಾಡಬೇಕಲ್ವಾ? ಇಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಇದ್ಕೊಂಡು ಸ್ವಲ್ಪ ಅಂದರೆ 1000 ಮೇಲೆ ಈ ಥರನಾದರೂ ನನ್ನ ವ್ಯೂಸು ಆಗಬೇಕಲ್ವಾ? ಎಂತೆಂಥ ವೀಡಿಯೋಸ್ಗೆಲ್ಲ ಲೈಕ್ ಮಾಡ್ತೀರಾ, ಅದನ್ನು ಶೇರ್ ಮಾಡ್ತೀರಾ, ಹಾಗೆ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಸಹ ಆಗ್ತೀರಾ ಮತ್ತು ಕಾಮೆಂಟ್ ಸಹ ಮಾಡ್ತೀರಾ. ನನ್ನ ಚಾನಲಲ್ಲಿ ಇದುವರೆಗೂ ಒಂದು ಕಾಮೆಂಟ್ ಬಂದಿಲ್ಲ ಗೊತ್ತಾ? ಬಂದಿದೆ ಅಂದರೆ ಒಂದು 4, 5, 6 ಅಬ್ಬಬ್ಬ ಅಂದರೆ ಒಂದು ಎಲ್ಲ ವೀಡಿಯೋಸ್ನು ಸೇರಿ ಒಂದು 10 ಬಂದಿರಬಹುದು ಅಷ್ಟೇ. ನನ್ನ ಇನ್ನು ಮಿಕ್ಕಿದ್ದ ಸಬ್ಸ್ಕ್ರೈಬರ್ಸ್ ಏನು ಮಾಡ್ತಿದ್ದಾರೆ ನನಗಂತೂ ಗೊತ್ತಾಗ್ತಾ ಇಲ್ಲ. ಏನಾದರೂ ಒಂದು ವಿಡಿಯೋ ನಿಮ್ಮ ಒಂದು ಚಾನಲ್ ಮೀನ್ಸ್ ಯೂಟ್ಯೂಬ್ ಒಂದು ಪ್ರೊಫೈಲ್ನಲ್ಲಿ ಏನಾದರೂ ನಮ್ಮದು ವಿಡಿಯೋ ಕಂಡ್ರೆ ನೋಡಬೇಕಲ್ವಾ, ಸಪೋರ್ಟ್ ಮಾಡಬೇಕಲ್ವಾ. ಇನ್ನು ಮುಂದೆ ಹಾಗೆ ಮಾಡಬೇಡಿ ಆಯಿತಾ? ನಾನು ಸ್ವಲ್ಪ ಯೂಟ್ಯೂಬ್ನಲ್ಲಿ ಮುಂದುವರಿಬೇಕು ಅಂತ ಹೇಳಿ ಇದನ್ನು ಮಾಡ್ತಾ ಇದ್ದೀನಲ್ವಾ. ದಯಮಾಡಿ
ಈ ವಿಡಿಯೋಗಳನ್ನು ನೋಡಿ ಹಾಗೆ ಶೇರ್ ಮಾಡಿ. ನನಗೆ ಸಪೋರ್ಟ್ ಮಾಡಬೇಕಂತಲೇ ಈ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಬೇಕಂತಲೇ ವಿಡಿಯೋಗಳನ್ನು ನೋಡಿ. ನೋಡ್ತಾನೇ ಇರಿ, ಸ್ವಲ್ಪ ನನಗೂ ವ್ಯೂಸ್ ಬರಲಿ ಅಲ್ವಾ. ಅಂದರೆ ಒಂದೇ ವಿಡಿಯೋನ ನೀವು ಎಷ್ಟೊಂದು ಸರ್ತಿ ನೋಡಿ ಅಂತಲ್ಲ, ಹಾಕಿರೋ ವಿಡಿಯೋಗಳನ್ನು ಒಂದೊಂದು ಸರ್ತಿ ನೋಡಿ ಒಂದು ಲೈಕ್ ಮಾಡಿ, ಹಾಗೆ ಒಂದೊಂದು ಶೇರ್ ಸಹ ಮಾಡಿಬಿಟ್ರೆ ಮುಗೀತಪ್ಪ ಕೆಲಸ. ಅದಕ್ಕೇನು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಅಲ್ವಾ. ಈಗ ನಾನು ಕಬೋರ್ಡ್ಗಳನ್ನೆಲ್ಲ ಕ್ಲೀನ್ ಮಾಡಿ ವಸ್ತುಗಳನ್ನೆಲ್ಲ ಇಟ್ಬಿಟ್ಟು ಸಿಟಿಗೆ ಬಂದಿದ್ದೀನಿ. ನಾನು ನನ್ನ ಹಸ್ಬೆಂಡ್ ಬಂದ್ವಿ. ಅಂದರೆ ವರಮಹಾಲಕ್ಷ್ಮಿ ದೇವಿಗೆ ಸೀರೆ ತೊಗೊಳ್ಬೇಕಲ್ವಾ, ಅದಕ್ಕೆ ಬಂದಿದ್ದೀನಿ. ಇಲ್ಲಿ ನೋಡಿ ನಮ್ಮದು ಮರಿಮಲ್ಲಪ್ಪ ಕಾಲೇಜ್ ಕಾಣಿಸ್ತಾ ಇತ್ತು ಆ ಕಡೆ. ಅದೆಲ್ಲ ಮುಗಿಸ್ಕೊಂಡು ಸಿಟಿ ಹತ್ರ ಬಂದ್ವಿ. ನೋಡಿ ಇದು ಸಿಟಿ. ಮೇಲೆ ನೋಡಿ ಬರ್ಡ್ಸ್ ಎಲ್ಲ ಹೇಗೆ ಹಾರ್ಕೊಂಡು ಹೋಗ್ತಾ ಇದೆ. ಎಷ್ಟೊಂದು ಬಟ್ಟೆ ಅಂಗಡಿ ಇದ್ದಾವೆ. ನಾವೊಂದು ಆರಾಧನಾ ಸಿಲ್ಕ್ ಅಂತ ಇದೆ, ಅಲ್ಲಿಗೆ ಬಂದ್ವಿ. ಅಲ್ಲಂತೂ ತುಂಬ ಚೆನ್ನಾಗಿದ್ದಾವೆ ಸ್ಯಾರೀಸ್ ಅಂತೂ. ನೋಡಿ ನಾನು ಈ ಸೀರೆ ತೊಗೊಂಡೆ ದೇವ್ರಿಗೆ, ಚೆನ್ನಾಗಿದೆ ಅಲ್ವಾ. ಇನ್ನೊಂದು ಡಾರ್ಕ್ ಇತ್ತು ಕೆಳಗಡೆ ಇತ್ತಲ್ವಾ, ಅದು ಡಾರ್ಕ್ ಕಲರ್ ಆಗುತ್ತೆ, ಒಂಥರ ಬ್ಲ್ಯಾಕ್ ಕಲರ್ ಕಂಡುಬಿಡತ್ತೆ ಅಂತ ಹೇಳಿ ಅದು ತುಂಬ ಚೆನ್ನಾಗಿತ್ತು. ಅದನ್ನೇ ತೊಗೊಳ್ಬೇಕಿತ್ತು, ಆದರೆ ಲೈಟೇ ಇರಲಿ ಅಂದ್ಬಿಟ್ಟು ಈ ಕಲರ್ ತೊಗೊಂಡೆ. ಹಾಗೆ ಇನ್ನೊಂದು ಫಂಕ್ಷನ್ಗೂ ಸಹ ಈ ಥರ ಕ್ರೇಪ್ ಸಿಲ್ಕ್ ಥರ ಬೇಕಿತ್ತು. ಇದೇನು ಒಂದು 900 ಅನಿಸುತ್ತೆ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ಆರೆಂಜ್ ವಿತ್ ಬ್ಲ್ಯಾಕ್, ಸಖತ್ತಾಗಿದೆ ಕಲರ್ ಕಾಂಬಿನೇಷನ್. ಹಾಗೆ ಒಂದು ಬ್ಲೌಸ್ ಪೀಸ್ ಕಾಣಿಸ್ತಲ್ವ ಅಲ್ಲಿ, ಅದನ್ನು ತೊಗೊಂಡೆ. ಇಲ್ಲಿ ನೋಡಿ ಮಗು ನನ್ನ ತಂಗಿ ಮಗು ಥರ ಇದೆ, ರಿಶಾನ್ ಅಂತ ಅವನ ಹೆಸರು. ಇದು ಬೇರೆ ಮಗು, ಅವನ ಥರ ಇದ್ದಿದ್ದರಿಂದ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಅವನನ್ನು ಸಹ. ಅವನನ್ನು ಕೂರಿಸ್ಬಿಟ್ಟು ಮೊಬೈಲ್ ಕೊಟ್ಟು ಕೂರಿಸ್ಬಿಟ್ಟು ಅವ್ರ ಪೇರೆಂಟ್ಸು ಈ ಥರ ಸೀರೆಗಳನ್ನ ನೋಡ್ತಾ ಇದ್ದಾರೆ ಅನಿಸುತ್ತೆ. ಅದಕ್ಕೆ ಅವನು ಅಲ್ಲೇ ಕೂತ್ಕೊಂಡು ವಿಡಿಯೋ ನೋಡ್ಕೊಳ್ತಾ ಇದ್ದ, ಗೇಮ್ ಆಡ್ತಿದ್ದ ಅನಿಸುತ್ತೆ. ಅದಕ್ಕೆ ನೋಡಿ ನಾನು ಅವನ್ನ ಪದೇ ಪದೇ ನೋಡಿಬಿಟ್ಟು ವಿಡಿಯೋ ಮಾಡ್ಕೊಳ್ತಾನೇ ಇದ್ದೀನಿ. ಸೇಮ್ ನನ್ನ ತಂಗಿ ಮಗು ಥರನೇ ಇದ್ದ. ಈಗ ಸೀರೆ ತೊಗೊಂಡಾಯಿತು. ಈಗ ಹೂವು ಮತ್ತು ಅರಿಶಿನ ಕುಂಕುಮ ಬಳೆ ಏನೇನಾದರೂ ಇರುತ್ತೆ ಅಲ್ವಾ, ದೇವ್ರ ವಸ್ತುಗಳನ್ನೆಲ್ಲ ತೊಗೊಳಕ್ಕೆ ಅಂತ ಹೇಳಿ ಈ ಕಡೆ ಬಂದಿದ್ದೀವಿ. ನಮಗೆ ಏನೇನು ಬೇಕು ಎಲ್ಲನೂ ನೋಡಿಕೊಂಡು ತೊಗೊಂಡು ಆಮೇಲೆ ಮನೆಗೆ ಹೋದ್ವಿ. ಈಗ ಆ ವಿಷಯ ಬಿಡಿ, ನನ್ನ ಚಾನಲ್ ವಿಷಯಕ್ಕೆ ಬರೋಣ. ಹೌದಲ್ವಾ, ನೀವು ಹೀಗೆ ಮಾಡಬಹುದಾ ಹೇಳಿ? ನೋಡಬೇಕಲ್ವಾ, 1000 ಈ ಥರನಾದರೂ. ಈಗ ನನ್ನದು 30,000 ಮೇಲೆ ಇದೆ ಅಂತ ಹೇಳಿದ ಮೇಲೆ ಈಗ ಸಬ್ಸ್ಕ್ರೈಬರ್ಸ್ ತುಂಬ ಜನ ಹೊರಟೋಗಿದ್ದಾರೆ. 30,700 ಸಮಥಿಂಗ್ ಏನೋ ಇತ್ತು ಅಂತ ಹೇಳಿದೆ ಅಲ್ವಾ. ಈಗ ನನ್ನ ಚಾನಲ್ನಲ್ಲಿ 34,700 ಇತ್ತು. ಈಗ ನನ್ನ ಚಾನಲ್ನಲ್ಲಿ 33,000 ಸಮಥಿಂಗ್ ಏನೋ ಆಗ್ತಾ ಇದ್ದಾರೆ. ಅಂದರೆ ಎಲ್ಲ ಜನಗಳು ಹೋಗ್ತಾ ಇದ್ದೀರಾ. ನೀವು ಫ್ರೀ ಇರ್ತೀರಾ ಅಲ್ವಾ, ನನ್ನ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಲ್ವಾ. ನೋಡಿ ದೇವ್ರಿಗೆ ಹಣ್ಣು ಬೇಕಲ್ವಾ, ಸೊ ಹಣ್ಣುಗಳು ಮತ್ತು ವಿಳೆದೆಲೆ ಎಲ್ಲವನ್ನು ತೊಗೊಂಡು ಹೋದ್ವಿ ಮನೆಗೆ. ನೀವು ನಮ್ಮ ವೀಡಿಯೋಸ್ನ ನೋಡಿಬಿಟ್ಟು ಲೈಕ್ ಮಾಡಿದ್ರೆ ಅಲ್ವಾ ನಾವು ಮುಂದೆ ವೀಡಿಯೋ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಎನ್ಕರೇಜ್ ಅಥವಾ ಸಪೋರ್ಟ್ ಸಿಕ್ಕಿದ್ರೆ ಮಾತ್ರ ಅಲ್ವಾ ಏನಾದರೂ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ನನ್ನ ವೀಡಿಯೋಗಳನ್ನೆಲ್ಲ ನೋಡ್ತಾ ಇರಿ ಪ್ಲೀಸ್, ಆಯಿತಾ. ಲೈಕ್ ಮಾಡ್ತಾ ಇರಿ. ನಾನು ರಿಕ್ವೆಸ್ಟ್ ಅಂತಲೂ ತಿಳ್ಕೊಳ್ಬಹುದು ನೀವು, ಯಾಕೆಂದರೆ ನಾನು ಯೂಟ್ಯೂಬ್ನಲ್ಲಿ ಒಂದು ಮುಂದುವರಿಯೋದಕ್ಕೋಸ್ಕರವಾಗಿ ಈ ಥರ ವೀಡಿಯೋಗಳನ್ನ ಮಾಡಿ ಹಾಕ್ತಾಯಿದ್ದೀನಿ. ನೀವು ಯಾರು ಲೈಕ್ ಮಾಡ್ತಾ ಇಲ್ಲ ಮತ್ತು ವ್ಯೂಸ್ ಕಡಿಮೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು ನಾನು ವೀಡಿಯೋಗಳನ್ನ ಮಾಡೋದಕ್ಕೆ ಇಂಟ್ರೆಸ್ಟ್ ಕೊಡ್ತಾ ಇಲ್ಲ. ಏನಾದರೂ ವ್ಯೂಸ್ ಜಾಸ್ತಿ ಬರ್ತಾ ಇದ್ದಾಗ ಇಂಟ್ರೆಸ್ಟ್ ತುಂಬ ಇರುತ್ತೆ, ಮಾಡೋದಕ್ಕೆ ನಮಗೆ ಇಷ್ಟ ಆಗುತ್ತೆ. ಅದರಿಂದ ನೋಡ್ತಿರಲ್ವಾ, ಸಪೋರ್ಟ್ ಮಾಡ್ತಿರಲ್ವಾ. ಥ್ಯಾಂಕ್ ಯು.